ಹೀಗೆಲ್ಲ ಒಂದಿಷ್ಟು ಅದಾವೆ ತಿಕ್ಕಾಟುಗಳದಾವೆ ಅಲ್ಲಿ. ಅವ್ರ ತಿಕ್ಕಾಟು ಹೆಚ್ಚಾದಾಗ ಏನಾದರೂ ಇದಕ್ಕೆ ಅವಕಾಶ ಸಿಗ್ಬೋದೇನೋ BJPಗೆ 2028 ಮತ್ತು ಆಲ್ರೆಡಿ 2028 ನಾನು ನಿವೃತ್ತಿ ಆಗ್ತದೆ ಅಂತೇಳಿ ಸಿದ್ದರಾಮಯ್ಯ ಹೇಳಿದ ಮುಂಚೆ ನಿಲ್ಲಲು ಅಂತೇಳಿ. ಅದು ಅಷ್ಟರಲ್ಲಿ ಏನು ಚೇಂಜ್ ಮಾಡಿದ್ರೆ ಗೊತ್ತಿಲ್ಲ. ಯಾಕಂದರೆ ಈ ರಾಜಕಾರಣಿಗಳ ನಾಲಿಗೆ ಏನಪ್ಪ ಅಂದ್ರೆ 2 ನಮೂನೆ ಇರ್ತದೆ. ಮತ್ತು ನಮ್ಮಲ್ಲಂತಲ್ಲ ಗಾದಿ ಮಾತು, ಆನೆಗೆ ತೋರಿಸೋದೊಂದು ಹಲ್ಲ, ತಿನ್ನೋದೊಂದು ಹಲ್ಲ ಅಂತ. ಹಂಗೆ ಇವರು ರಿಟೈರ್ ಆಗ್ತಾರೋ ಮತ್ತೆ ಮಾಡಿದ್ರು ಗೊತ್ತಿಲ್ಲ. ಬಟ್ ಅವ್ರಿಗೆ ಒಂದು ವಿಶೇಷ ಮಮಕಾರ ಏನದಪ್ಪ ಅಂದ್ರೆ ಸತೀಶ್ ಅವ್ರನ್ನ ಲೀಡರ್ಶಿಪ್ ಮಾಡಿಸಿಬಿಡ್ಬೇಕು ಹಿಂದಿದಂತ ಇನ್ನೂ ತಲೆಯಿಲ್ಲದ. ಬಟ್ ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತೈತಿ ಅನ್ನೋದು ಬೇರೆ ಮಾತು. ಆದರೆ ಸಿದ್ದರಾಮಯ್ಯನವರು DKC ಮತ್ತು ಸತೀಶ್ ಜಾರಕಿಹೊಳಿ ನಡುವೆ ತಿಕ್ಕಾಡಿದ್ರೆ ಏನಾದರೂ ಕಾಂಗ್ರೆಸ್ ವೀಕ್ ಆದ್ರೆ ಅವಕಾಶ ಅದ. ಇಲ್ಲದ್ರೆ ಈಗಿನ ಸ್ಥಿತಿ ನೋಡಿದ್ರೆ BJP ಅನ್ನುವಂಥದ್ದು 140 ಅಲ್ಲ 113 ಮುಟ್ಟೋದು ಭಾಳ ಕಷ್ಟ ಅದ. ಸಿಂಪಲ್ ಮೆಜಾರಿಟಿ 113 ಅದು ಸಹಿತ ಮುಟ್ಟೋದು ಭಾಳ ಕಷ್ಟ ಅದ. ಅವ್ರು ಅಂತಾರೆ ಓವರ್ ಕಾನ್ಫಿಡೆನ್ಸ್ ಆಗಿ ಮಾತಾಡ್ತಾರೆ, ನಾವು 140 ತರ್ತೀವಿ 150 ತರ್ತೀವಿ ಏನು ಅನ್ನೋದಕ್ಕಿಂತ ತಪ್ಪೇನಿಲ್ಲ. ನೀವು 224 224 ತರ್ತಂತ ಹೇಳ್ರಿ, ಅಡ್ಡಿಲ್ಲ. ಅದು ಆಗ್ಬೇಕಲ್ಲ ಕೆಲಸ. ಮಾತಾಡೋದು ಭಾಳ ಸುಲಭ ರೀ. ಹಿಮಾಲಯ ಪರ್ವತ ಏರಬೇಕು ಅನ್ನೋದು ಅಷ್ಟು ಸುಲಭ. ಅದ್ರ ಮ್ಯಾಲೆ ಹೋದಂಗೆ ಆಕ್ಸಿಜನ್ ಕಡಿಮೆ ಆದಂಗೆ ಅಲ್ಲಿ ಪರಿಸ್ಥಿತಿ ಏನಾಗಿತ್ತು ಅನ್ನೋದು ಏರಿದಾಗ ಗೊತ್ತಾಗ್ತದೆ. ಅದೇನು ಇರಲಿ, ಯಡಿಯೂರಪ್ಪ ಮತ್ತು ಈ ಯತ್ನಾಳ ಬಣಗಳ ಮಧ್ಯ ತಿಕ್ಕಾಟದಲ್ಲಿ ಕೂಸು ಬಡವಾಯ್ತು ಅಂದಂಗೆ BJP ಬಡವಾಗಲಿಕ್ಕತ್ತದ. 2028 ಸಹಿತ ಇದರ ಅವಕಾಶಗಳು ಕಡಿಮೆ ಆಗಲಿಕ್ಕಿದೆ ಅಂತೇಳಿ ಇವತ್ತಿನ ಸ್ಥಿತಿ ಮೇಲೆ ಇರಬೇಕಾಗಿದೆ. ನಾಳೆ ಬದಲಾಗ್ಬೋದು. ಯಾಕಂದರೆ ಕಾಂಗ್ರೆಸ್ಸಲ್ಲೂ ತಿಕ್ಕಾಟದವಲ್ಲ, ಅವರು ತಿಕ್ಕಾಡ್ಬೋದು ಸಾಧ್ಯತೆಗಳು ಭಾಳ ಇದಾವೆ. ಯಾಕಂದರೆ DKC ಅವ್ರು ಸೇಮ್ ಮಾಡೋದಿಲ್ಲ ಅಂತ ಏನಾದರೂ ಬಂತಂದ್ರೆ DKC ವರ್ಸಸ್ ಸತೀಶ ಆಗುವುದನ ಇಲ್ಲ. ನಮ್ಮ ಗೃಹ ಮಂತ್ರಿ ಇದ್ದಂಥವರು ಗೊತ್ತದ ನಿಮಗೆ, ಪರಮೇಶ್ವರಯ್ಯ, ಅವರು ಆ ಕಾಲದಲ್ಲಿ ಬರ್ಬೋದು. ಅವ್ರು ಬಂದಾಗ ಏನೋ ಒಂದಿಷ್ಟು ಆಗ್ಬೋದು. ಬಟ್ ಸತೀಶ್ ವರ್ಸಸ್ DKC ಆಗ್ತಂದ್ರೆ ನಿಶ್ಚಿತವಾಗಿಯೂ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ವೀಕ್ ಆಗೋ ಸಾಧ್ಯತೆಗಳು ಇದ್ದಾವೆ. ಹಾಗಾದಾಗ ಸಮಾನ ಕುಸ್ತಿ ಆಗ್ಬೋದು. ಇಲ್ಲಾಂದ್ರೆ 2028 ಕಾಂಗ್ರೆಸ್ ಒನ್ ಸೈಡೆಡ್ ಮಾಡ್ಕೊಂಡು ಹೋಗೋ ಸಾಧ್ಯತೆಗಳು ಎಲ್ಲ ಇದ್ದಾವೆ. ಯಾಕಂದ್ರೆ ಕಾಂಗ್ರೆಸ್ ಜೊತೆಗೆ ಗ್ಯಾರಂಟಿ ಅದ. ಅಷ್ಟರೊಳಗೆ ಇನ್ನೂ ಬೆಳೀತಿರುವಂಥ ರಾಹುಲ್ ಗಾಂಧಿ ಅವು ಪ್ರಾಮಾಣಿಕವಾಗಿ ಬೆಳೀತಾ ಇದ್ದ ನಾಯಕ. ಆ ನಾಯಕನ ಸಾಯನೋ ಅದಕ್ಕೆ ಸಿಗೋ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಇವತ್ತು ಯಡಿಯೂರು ವರ್ಸಸ್ ಯತ್ನಾಳರ ಗುದ್ದಾಟದಲ್ಲಿ BJP ಕೂಸು ಬಡವಾಯಿತು ಅಂತ ಮಾತ್ರ ಹೇಳಬೇಕಾಗಿದೆ. ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾ H16 ನ್ಯೂಸ್ ಇದು ಸತ್ಯದ ಕೈಗಾರಡಿ ವಂದನೆಗಳು.